ರ್ಯಾಪಿಡ್ ಫೈರ್ ಇದೆ ಚಿಕ್ಕದಾಗಿ. ಈಗ ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ, ಕಂಟೆಸ್ಟೆಂಟ್ಸ್ ನೇಮ್. ಅವರಲ್ಲಿ ಇಷ್ಟ ಆಗುವಂಥದ್ದು, ಇಷ್ಟ ಆಗದೆ ಇರುವಂಥದ್ದು. ಓಕೆ. ಮೊದಲನೇದಾಗಿ ಹಂಸ ಅವರು. ಹಂಸ ಅವರು ಎಲ್ಲ ಕಡೆ ಹೇಳ್ತಿದ್ದೆ, ಡೆಲಿಕೇಟ್ ಡಾರ್ಲಿಂಗ್. ಸೊ ಇಷ್ಟ ಆಗುವಂಥದ್ದು ಅದು ತುಂಬ ಚಂದ. ಅವರು ಇಷ್ಟ ಆಗದೆ ಇರುವಂಥದ್ದು ಅದೇ ಅವರ ಕ್ಯಾಪ್ಟನ್ಸಿಲ್ ಒಂದು ಸ್ವಲ್ಪ ತಪ್ಪುಗಳೆಲ್ಲವೂ ಆಗಿರೋದು, ಅದು ಇಷ್ಟ ಆಗಿರ್ಲಿಲ್ಲ. ಅದನ್ನ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ಮಾಂಸ ತುಂಬಾ ಮುದ್ದು, ಆಕ್ಚುಲಿ ವೆರಿ ವೆರಿ ಕ್ಯೂಟ್. ಇಷ್ಟ ಆಗದೆ ಇರುವಂತದ್ದು ಅವರಿಗೆ ಅಲ್ಲಿ ಒಳಗ್ ಸಿಕ್ಕಂತ ಕೆಲವೊಂದು ಅವಕಾಶ ಕರೆಕ್ಟ್ ಆಗಿ ಬಳಸ್ಕೊಂಡಿಲ್ಲ. ಅವ್ರು ಇನ್ನೊಂದ್ ಸ್ವಲ್ಪ ಬೇರೆ ರೀತಿ ಇರ್ಬೋದಾಗಿತ್ತು. ತುಂಬಾ ಇಲ್ಲಿವರೆಗೂ ಇರ್ತಿದ್ರೇನೋ ಅಥವಾ ಇನ್ನೊಂದಷ್ಟು ವಾರಗಳ ಕಾಲ ಇರ್ತಿದ್ರೇನೋ, ಅದೊಂದು ಇಷ್ಟ ಆಗ್ಲಿಲ್ಲ. ಅವ್ರದ್ದೇ ಸೆಕ್ಟರ್ಗಳು ಬಂದಾಗ್ಲೂ ಅವ್ರು ಪರ್ಫಾರ್ಮ್ ಮಾಡಿಲ್ಲ. ಜಗದೀಶ್ ಅವರು ಇಷ್ಟ ಆಗೋದು, ಅವರಲ್ಲಿ ಗುಡ್ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಅಂಡ್ ಬಹಳಷ್ಟು ಮನೆ ಒಳಗಡೆನೆ ತುಂಬಾ ಹೆಲ್ಪಿಂಗ್ ಇದ್ರು. ಅವರು ಕ್ಲೀನ್ ಮಾಡೋದಾಗಿರ್ಬಹುದು ಅಥವಾ ಪಾತ್ರೆ ತೊಳೆಯೋದು, ಇನ್ನೊಂದು ಮತ್ತೊಂದೆಲ್ಲ ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಇಷ್ಟ ಆಗದೆ ಇರೋದು ಅಲ್ಲಿ ಮಧ್ಯೆ ಆದಂತ ಜಗಳಗಳು, ಕೆಲವೊಂದು ಮಾತುಗಳು. ರಂಜಿತ್ ತುಂಬಾ ಇಷ್ಟ ಆಗೋದು ಅವರ ಸೆನ್ಸ್ ಆಫ್ ಹ್ಯೂಮರ್. ಅಂದ್ರೆ ಅವರು ಒಂದು ಆನಿಮೇಟೆಡ್ ಮಿಮಿಕ್ರಿಗಳು ಮಾಡ್ತಿದ್ರು. ಅಂದ್ರೆ ನನ್ನ ಬಗ್ಗೆ ಏನೋ ಮಾಡಿದ್ರೆ ನಂತರನೇ ಮಾಡೋದಲ್ಲ, ಅದೊಂಚೂರು ಆನಿಮೇಟೆಡ್ ಮಾಡೋದು, ಅದು ತುಂಬಾ ಚಂದ ಮಾಡ್ತಿದ್ರು. ವೆರಿ ನೈಸ್. ಸೊ ಅದು ತುಂಬಾ ಇಷ್ಟ ಆಗ್ತಿತ್ತು. ಇಷ್ಟ ಆಗದೆ ಇರುವಂತದ್ದು ಇಷ್ಟ ಆಗದೆ ಇರುವಂತದ್ದು ಒಂದಷ್ಟು ಮನೆ ಒಳಗಡೆ ಬೇಡದೇ ಇರೋ ಜೋಕ್ಸ್ಗಳಾಗೋದು, ಅದು ಸ್ವಲ್ಪ ಇಷ್ಟ ಆಗ್ತದೆ. ಧರ್ಮ ಚಾಕ್ಲೇಟ್ ಹೀರೋ ಆಗಿ ನೋಡಿದ್ರೆ ತುಂಬಾ ಇಷ್ಟ ಆಗೋದು ಅವರ ವ್ಯಕ್ತಿತ್ವ. ಹೌದು, ಅವ್ರ ಪ್ರತಿಯೊಬ್ಬರನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದಂತ ರೀತಿ, ಆ ವಿಷಯ ಇಷ್ಟ ಆಗದೆ ಇರೋದು. ಹುಡುಕ್ಬೇಕು ಆ ವ್ಯಕ್ತಿಯಲ್ಲಿ ನಾನು. ಇಷ್ಟ ಆಗದೆ ಇರೋವಂಥದ್ದು ಅವರಲ್ಲಿ ಇಷ್ಟ ಆಗದೆ ಇರೋವಂಥದ್ದು ನನ್ಗೆ ಯಾವುದೂ ಆಗ್ಲಿಲ್ಲ. ಅಂದ್ರೆ ಅಂಥದ್ದೇನು ಹುಡುಕ್ಬೇಕು ಅಂತ ಅನ್ಸ್ಲಿಲ್ಲ. ಇಷ್ಟ ಆಗದೆ ಇರೋದು ಮೇ ಬಿ ಕೆಲವೊಂದು ಟಾಸ್ಕ್ ಅಂತ ಬಂದಾಗ್ಲೂ ಅದು ವ್ಯಕ್ತಿತ್ವನೇ ಹೈಲೈಟ್ ಆಗ್ತೈತಿ. ಇವಾಗ ನಾವು ಟಾಸ್ಕ್ ಅಂತ ಬಂದಾಗ ನಾನು ವ್ಯಕ್ತಿಯಾಗಿ ಹೀಗಿದ್ರು ಒಂಚೂರು ಅಗ್ರೆಸಿವ್, ಒಂಚೂರು ಟಾಸ್ಕ್ ಇದು ಅಂತ ಹೇಳಿ ಒಂಚೂರು ಜೋರ್ ಮಾಡ್ತಿದ್ದೆ. ಅವ್ರು ಅದು ಮಾಡ್ತಾ ಇರ್ಲಿಲ್ಲ. ಸರಿ, ಅದು ಮಾಡಬಾರ್ದಿತ್ತೇನೋ, ಇನ್ನೊಂದ್ ಸ್ವಲ್ಪ ಟಾಸ್ಕ್ ಚೆನ್ನಾಗಿ ಆಡಿದ್ರೆ ಇನ್ನ ಚೆನ್ನಾಗ್ ಆಗ್ತಿತ್ತು. ಅದು ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಸಜೆಷನ್ ತರ ಆಗುತ್ತೆ. ಮೇ ಬಿ ನಥಿಂಗ್ ಇಷ್ಟ ಆಗದೆ ಇರೋದು ಅನ್ನುವಂಥದ್ದೇನಿಲ್ಲ. ಅನುಷಾ ಅವರು ಇಷ್ಟ ಆಗೋದು ಅವರು ಸ್ಟೈಲ್ ಮಾಡ್ಕೊಳ್ತಾ ಇದ್ದಂಥ ರೀತಿ, ದ ವೇ ಅವ್ರು ತುಂಬಾ ರೆಡಿ ಆಗ್ತಿದ್ರು, ತುಂಬಾ ಚಂದ ರೆಡಿ ಆಗ್ತಿದ್ರು, ಅದು ಇಷ್ಟ ಆಗ್ತಿತ್ತು. ಇಷ್ಟ ಆಗದೆ ಇರುವಂಥದ್ದು ಅವರು ಎಗೇನ್ ಸೇಮ್ ಅವ್ರು ಬಂದಾಗ ಇದ್ದಂಥ ಎನರ್ಜಿ ಆಮೇಲೆ ಇರ್ಲಿಲ್ಲ. ಅದಿರ್ಬೋದಾಗಿತ್ತೇನೋ, ಅದೊಂದೇನೋ ಅದು ಆಗ್ಬೇಕಿತ್ತು ಅಂತ ಅನ್ಸಿತ್ತು. ಇಷ್ಟ ಆಗೋದು ಅಂದ್ರೆ ತುಂಬಾ ಒಳ್ಳೆ ಮನ್ಸು ಅವರದ್ದು. ಅದೇ ಮನ್ಸಿನಲ್ಲಿ ಸಣ್ಣ ಸಣ್ಣ ವಿಷಯನ ಕೂಡಿಟ್ಕೋತಾರಲ್ಲ, ಅದಿಷ್ಟ ಆಗೋದಿಲ್ಲ. ಲೈಕ್ ಪಿಕಲ್ ವಿಷಯ ಆಗಿರ್ಬೋದು, ಅದು ಇವತ್ತಿನವರೆಗೂ ತಗೋತಾರೆ. ತುಂಬಾ ಇಷ್ಟ ಆಗೋದು ಅವ್ರ ಮನ್ಸೇನೆ. ಆ ಮನ್ಸಲ್ಲಿ ಇಟ್ಕೊಂಡಿರೋಂಥ ಕೆಲವೊಂದು ವಿಷಯಗಳು ಇಷ್ಟ ಆಗೋದಿಲ್ಲ. ರಜತ್ ತುಂಬಾ ಇಷ್ಟ ಆಗೋದು ಅವರ ಮಾತೆ, ಇಷ್ಟ ಆಗದೆ ಇರೋದು ಅವ್ರ ಮಾತೆ. ಎರಡು ಒಂದೇ ಆನ್ಸರ್. ಶೋಭಾ ಶೆಟ್ಟಿ, ನನಗೆ ಅವ್ರ ಬಗ್ಗೆ ಒಪಿನಿಯನ್ಸ್ ಕ್ರಿಯೇಟ್ ಆಗೋಕ್ ಮುಂಚೆನೆ ಅವರು ಹೊರಟೋದ್ರು. ಐ ವಾಸ್ ಸ್ಟಿಲ್ ನೋಯಿಂಗ್ ಹರ್. ತುಂಬಾ ಕಡಿಮೆ ಟೈಮಲ್ಲಿ ಹೊರಟೋದ್ರು. ಸೊ ನಥಿಂಗ್ ಫಾರ್ ನೌ. ತುಂಬಾ ಇಷ್ಟ ಆಗೋದು ಅವರ ಮಗುವಿನಂತ ಯೋಚನೆಗಳು, ಬುದ್ಧಿ ಅಂತ ಹೇಳ್ಬೋದು. ಅಂದ್ರೆ ಕೋಪ ಬಂದ್ರು ಆ ಕ್ಷಣಕ್ಕೆ ಮಾತ್ರ, ಅಂದ್ರೆ ಹತ್ರು ಆ ಕ್ಷಣಕ್ಕೆ ಮಾತ್ರ, ಮತ್ತೆ ಆ ವ್ಯಕ್ತಿನ ಮಾತಾಡಿಸ್ತಾರೆ, ಚಂದ ಮಾಡಿ ಮಾತಾಡಿಸ್ತಾರೆ. ಸೊ ತುಂಬಾ ಇಷ್ಟ ಆಗೋದು ಅದು. ಇಷ್ಟ ಆಗದೆ ಇರುವಂಥದ್ದು ಕೆಲವೊಂದ್ ಕಡೆ ಅನ್ಸಿದ್ದಿದೆ, ಅದು ಎಪಿಸೋಡ್ ನೋಡಿದಾಗ ಗೊತ್ತಾಗ್ಬೋದು. ಅಂದ್ರೆ ವಿಷಯನ ಅಂದ್ರೆ ಇಲ್ಲಿಯ ವಿಷಯ ಅಲ್ಲಿ ಹೇಳಿದ್ರೇನು ಅಂತ ಅನ್ಸಿದ್ದಿದೆ. ಅದ್ ನಿಜಾನೇ ಅನ್ನೋದಾದ್ರೆ ಅದಿಷ್ಟ ಆಗಲ್ಲ. ಶಿಶಿರ್ ಹೀರೋ, ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್, ಆಟಿಟ್ಯೂಡ್ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗದೆ ಇರೋದು ಒಂದ್ಸತಿ ನನ್ನನ್ನ ನಾಮಿನೇಟ್ ಏನ್ ಮಾಡ್ತಾರೆ, ಅದು ಪ್ರಾಮಾಣಿಕವಾಗಿ ಮಾಡಿದ್ದಲ್ಲ ಅಂತ ಏನ್ ಹೇಳಿದ್ರು, ಅದಿಷ್ಟ ಆಗ್ಲಿಲ್ಲ. ಇಷ್ಟ ಆಗೋದು ಅವರ ಮಗುವಿನಂತ ಬಿಹೇವಿಯರ್. ಇಷ್ಟ ಆಗದಿರೋದು ಅದರ ಎಕ್ಸ್ಟ್ರೀಮ್ ಬಿಹೇವಿಯರ್, ಕೋಪ ಮಾಡ್ಕೊಳ್ಳೋದು. ನಿಮ್ಮ ಗೆಳತಿ ಮೋಕ್ಷಿತಾ? ಗೆಳತಿ ಅಂತ ಯಾವತ್ತೂ ಕರೆದಿರ್ಲಿಲ್ಲ. ಮೋಕ್ಷಿ ಇಷ್ಟ ಆಗೋದು ಅವ್ರ ಸ್ಮೈಲ್. ಇಷ್ಟ ಆಗದೆ ಇರೋದು ಆಟದಲ್ಲಿ ಕೆಲವೊಂದು ಮಾತುಗಳು ಆಡಿದ್ದಾರೆ ನನ್ನ ಬಗ್ಗೆನೂ. ಸೊ ಅದು ಫ್ರೆಂಡ್ಶಿಪ್ ಅಲ್ಲಿ ಆಗ್ಬಾರ್ದಿತ್ತೇನೋ. ಉಗ್ರ ಮಂಜು ಅವರು ಇಷ್ಟ ಆಗೋದು ಅವರ
ವ್ಯಕ್ತಿತ್ವ, ಅವರ ಮನಸ್ಸು ನಿಜವಾಗ್ಲೂ ವೇ ಅಂದರೆ ಅವ್ರಿಗೆ ಯಾರು ಇಷ್ಟ ಆದರು ಅಂದರೆ 100 ಜನ ಎದುರುಗಡೆ ನಿಂತರು ಇಷ್ಟ ಆದರೂ ಗುರು ಏನಿವಾಗ ಇದರಿಂದ ಏನಿದೆ ನಾನು ಫೇಸ್ ಮಾಡ್ಕೋತೀನಿ, ದಟ್ಸ್ ಓಕೆ. ಇಷ್ಟ ಆದರೂ ಅಷ್ಟೇ. ನೀವು ಯಾವುದೋ ಒಂದು ಇದ್ರಲ್ಲಿ ನೋಡ್ಬೇಕಂದ್ರೆ ಯಾರನ್ನು ಮೆಚ್ಚಿಸ್ತೀರಾ ಅವ್ರ ತಲೆನೇನಿದೆ ಅಷ್ಟೇ ಹೇಳೋದವರು. ಸೊ ಇಲ್ಲಿ ಸರ್ ಇದ್ರು, ಇನ್ನೊಬ್ರು ಇದ್ರು, ಅದೆಲ್ಲ ಇದು ಮಾಡ್ದಿರಾ, ಬೇರೇನು ಕ್ಯಾಲ್ಕುಲೇಟಿವ್ ಮಾಡ್ದಿರಾ ಇಷ್ಟ ಆಗೋ ವಿಚಾರನ ತುಂಬ ಚಂದ ಮಾಡಿ ಹೇಳೋದು. ಕೇರಿಂಗ್, ವೆರಿ ಕೇರಿಂಗ್. ಸೊ ಆ ವಿಷಯಗಳು ತುಂಬ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಫ್ರೆಂಡ್ಶಿಪ್ನ ನಾನೇ ಬೇಡ ಅಂದ್ರೂ ಅದನ್ನು ನಿಭಾಯಿಸಿದಂತೆ ಇಲ್ಲ. ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್, ನಾನು ಬಿಟ್ಟಿರೋದಕ್ಕಲ್ಲ, ಮಾತಾಡಿಸ್ದಿರ ಇರೋದಕ್ಕಲ್ಲ, ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಲ್ಲ ಅನ್ನೋಂಥ ಸ್ಟ್ಯಾಂಡ್ಗಳು ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಗಲ್ಲ ತುಂಬ ಇದೆ ಅವರಲ್ಲಿ. ನಾನು ತುಂಬ ಹೇಳಿದ್ದೆ ಅವ್ರಿಗೆ. ಗೌತಮಿಯಾಗಿ ಮಂಜು ಅವ್ರನ್ನ ನೋಡಿದಾಗ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಅದು. ತುಂಬ ತಪ್ಪುಗಳು ಮಾಡಿದ್ದಾರೆ. ಹಾಗೆ ಇವಾಗ ನಾಮಿನೇಟ್ ಅಲ್ಲಿ ಮಾಡಿ ಇಲ್ಲಿ ಬಂದು ಕೂತು ನಾವು 3 ಜನ ಹೋಗೋಣ ಅಂತ ಹೇಳೋದು, 5-5 ನಿಮಿಷಕ್ಕೆ ಆ ಸ್ಟೇಟ್ಮೆಂಟ್ ಚೇಂಜ್ ಮಾಡೋದು, ಅದೆಲ್ಲ ಇಷ್ಟ ಆಗದೆ ಇರೋದು ಇದೆ. ಬಟ್ ಅವ್ರನ್ನ ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡಿದ್ದೀನಿ ಅನ್ನೋದಾದ್ರೆ ಅವರ ಒಳ್ಳೆ ಬುದ್ಧಿನೇ ಎಷ್ಟು ಒಪ್ಕೋತೀನೋ ಇದನ್ನು ಒಪ್ಕೋತೀನಿ. ಇಟ್ಸ್ ಓಕೆ, ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ಐ ವಿಲ್ ಟೇಕ್ ಇಟ್. ಭವ್ಯ ಇಷ್ಟ ಆಗೋದು ಚೆನ್ನಾಗಿ ಆಟ ಆಡಿದ್ರು. ಆಟದಲ್ಲಿ ಒಂದಷ್ಟು ತಪ್ಪುಗಳಾಗಿದೆ, ಅದಿಷ್ಟ ಆಗೋದಿಲ್ಲ. ತ್ರಿವಿಕ್ರಮ್ ಇಷ್ಟ ಆಗೋದು ಆಟನ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಸಿಕ್ಕಾಪಟ್ಟೆ ಅಂದ್ರೆ ಮಾಸ್ಟರ್ ಮೈಂಡ್ ಒಂದಷ್ಟು ವಿಷಯಗಳನ್ನ ಯೋಚನೆ ಮಾಡಿ, ಆ ಯೋಚನೆಗಳಲ್ಲೇನೆ ಬೇಡದೇ ಇರೋ ಈ ಹುಲಿ ಜಿಂಕೆ ಯೋಚನೆಗಳು ಇದೆಲ್ಲ ಇಷ್ಟ ಆಗ್ಲಿಲ್ಲ. ಬಿಕಾಸ್ ನಾನು ಅದು ಯಾವುದು ಮಾಡೇ ಇಲ್ಲ. ಅಂದ್ರೆ ಇವಾಗ ಗೌತಮಿ ಯೋಚನೆ ಮಾಡ್ತಿದ್ದಾಳೆ ಅಂದ್ರೆ ಗೌತಮಿ ಏನ್ ಯೋಚನೆ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡೋದ್ರ ಜೊತೆಗೆ ಗೌತಮಿಕಿನ ತುಂಬಾ ಮುಂದೆ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಗೌತಮಿ ಹಂಗೆ ಯೋಚನೆನೇ ಮಾಡಲ್ಲ. ಆಕ್ಚುಲಿ ಬಹಳಷ್ಟು ಜನ ನನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದಾರೆ. ಅವ್ರು ನನ್ನನ್ನು ತುಂಬಾ ಎಕ್ಸಾಜುರೇಟೆಡ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ನಾನೇನು ಇಲ್ಲ, ತುಂಬಾ ಸಿಂಪಲ್. ಬಟ್ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ನೀವು ಸಿಂಪಲ್ ವೇ ಬಿಟ್ಟು ನನಗೆ ಬೇರೆ ತರ ನೋಡಿದ್ರೆ ನಾನು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಅದೊಂದು ಇಷ್ಟ ಆಗಿಲ್ಲ. ಹನುಮಂತು ಅವನ ಎಲ್ಲ ವಿಷಯಗಳು ತುಂಬಾ ಇಷ್ಟ ಆಗುತ್ತೆ. ಅವನ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆಗೋದಿಲ್ಲ ಏನ್ ಇಷ್ಟ ಆಗೋದಿಲ್ಲ ನಂಗೆ ಅವನ ಬಗ್ಗೆ ಹಂಗೇನೋ ಅನ್ಸಿಲ್ಲ, ಸದ್ಯಕ್ಕೆ ಅನ್ಸಿಲ್ಲ. ನೆನಪಾಗ್ತಿಲ್ಲ ನಂಗೆ ಅವನು. ಈಗ ಸದ್ಯಕ್ಕೆ ಮೇ ಬಿ ಐ ಆಮ್ ಓವರ್ವೆಲ್ಮ್ಡ್ ವಿತ್ ಹಿಸ್ ಇದು ಅನ್ಸುತ್ತೆ, ಹನುಮು ಅನ್ಸುತ್ತೆ. ಈಗೇನು ಬರ್ತಿಲ್ಲ ನಂಗೆ ಅವನಿಗೆ ಇಷ್ಟ ಆಗಲ್ಲ ಅನ್ನೋತಾ ಇದೆ. ಧನ್ರಾಜ್ ಅವ್ರ ಇಷ್ಟ ಆಗೋದು ಅಗೇನ್ ಸೆನ್ಸ್ ಆಫ್ ಹ್ಯೂಮರ್, ಅವರ ಟ್ಯಾಲೆಂಟ್, ಅವರ ಹಾನೆಸ್ಟಿ, ಅಗೇನ್ ವ್ಯಕ್ತಿತ್ವ. ಧನ್ರಾಜ್ನ ಸರಿ ಹೇಳ್ತೀನಿ, ನನ್ನ ಇನ್ನೊಂದು ವರ್ಜನ್ ಅವರು, ನಂತರನೇ ಅವರು ಅನ್ನೋದು. ಸೊ ತುಂಬ ಸಿಂಪಲ್ ಆಗಿ ಚಂದ ಮಾಡಿ ಆಟ ಆಡಿದ್ರು. ಇಷ್ಟ ಆಗದೆ ಇರೋವಂಥದ್ದು ಅವರಲ್ಲಿರೋವಂಥ ಟ್ಯಾಲೆಂಟೇ ಒಂದಷ್ಟು ನಾವು ಅದು ಕೆಲವೊಂದ್ಸತಿ ಬಂದು ಹೋಗ್ತಿತ್ತು. ಅದು ಥ್ರೂ ಔಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ಆ ಯೋಚನೆ ಮಾಡಿಲ್ವಲ್ಲ, ಅದಿಷ್ಟ ಆಗ್ಲಿ. ಯಮುನಾ ಅವರ ಡ್ಯಾನ್ಸ್, ಅವರ ಗ್ರೇಸ್, ಮತ್ತೆ ಅವರ ಎನರ್ಜಿ, ಆ ಏಜ್ನಲ್ಲಿ ಅವರನ್ನ ಪ್ರೆಸೆಂಟ್ ಮಾಡ್ಕೊಳ್ಳುವಂಥ ರೀತಿ, ನಮ್ಗೇನೆ ಅವರು ಈಸಿಲಿ ಒಂದು 10-15 ವರ್ಷ ಕೆಳಗೆ ಕಾಣ್ತಾರೆ ಈಸಿಲಿ. ಇಷ್ಟ ಆಗದೆ ಇರುವಂಥದ್ದು ಒಬ್ಬ ವ್ಯಕ್ತಿ, ಇವಾಗ ನಾನೇ ಅವ್ರಿಗೇನೋ ಇಷ್ಟ ಆಗಿಲ್ಲ ಅನ್ನೋದಾದ್ರೆ ನ್ಯೂಟ್ರಲಲ್ಲಿ ಇಟ್ಕೊಳ್ಳೋದಕ್ಕಿಂತ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ನೋಡೋಕೆ ಶುರು ಮಾಡಿಬಿಟ್ರು. ಅದು ಎಷ್ಟೋ ವಿಷಯಗಳು ಅದು ನಾನು ಅಲ್ಲದೆ ಇರೋದಕ್ಕೆ ಸುಮ್ಮನೆ ಏನೋ ಒಂದಷ್ಟು ಹೇಳಿದ್ದು ಮಾಡಬಾರ್ದಿತ್ತೇನೋ, ಇಷ್ಟ ಆಗಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.